ಈಗ ಕೋಳಿ ಅಂಕದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಶಾಸಕರ ಮೇಲೆ ಎಫ್ಐಆರ್ ಕೂಡ ಆಗಿದೆ, ನಿಮ್ಮ ಒಪಿನಿಯನ್? ನೋಡಿ, ಸರ್ಕಾರದ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನನಗೆ ಸ್ಪೀಕರ್ ಆಗಿ ಎಲ್ಲ ಕೂಡ ಮಾತಾಡಲಿಕ್ಕೆ ಎಲ್ಲಂಥದ್ದು ಆಗೋದು ಕೂಡ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಇನ್ನೊಂದಿರ್ಬೋದು. ಸಂವಿಧಾನದ ಪೋಸ್ಟಲ್ಲಿ ಇದ್ದುಕೊಂಡು ಅದರ ಬಗ್ಗೆ ಬೆಚ್ಚ ಆಗಲಿಕ್ಕೆ ಆಗೋದು. ನಾನೆಷ್ಟು ಹೇಳೋದು, ಸರ್ಕಾರ ಅದನ್ನು ಬಗ್ಗೆ ಚರ್ಚಿಸಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಅರ್ಥ ಏನು? ಬೇರೆ ಎಲ್ಲ ವಿಷಯದಲ್ಲಿ ಮಾತಾಡ್ತೀರಿ, ಈ ವಿಷಯ ಬಂದಾಗ ನೀವು ಸಾಂವಿಧಾನಿಕ ಹುದ್ದೆ ಬಗ್ಗೆ ಮಾತಾಡ್ತೀರಿ. ಯಾವುದು? ಕರಾವಳಿಯ ಒಬ್ಬ ಜನಪ್ರತಿನಿಧಿಯಾಗಿ ಆ ಒಂದು ಕೋಳಿ ಅಂಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಾನು ಹೇಳಿದ್ದೇನಲ್ಲ, ಈಗ ನಾನು ಈ ಕರ್ನಾಟಕ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಶಾಸಕರೌದು ಇದರಲ್ಲಿ ಅಲ್ವಾ. ನಾನು ಶಾಸಕನಾಗಿದ್ದಿದ್ರೆ ಅಥವಾ ಸರ್ಕಾರದಲ್ಲಿ ನನ್ನ ಅಭಿಪ್ರಾಯ ಇತ್ತು, ಅದಕ್ಕೆ ಮಾಡ್ಬೋದಿತ್ತು. ಈ ಸ್ಥಾನದಲ್ಲಿ ಇದ್ದುಕೊಂಡು ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ನಾನು ಪಬ್ಲಿಕಲ್ಲಿ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಸಚಿವೆಯನ್ನು ಹೇಳಬೇಕಾ ಅದನ್ನು ನಾವು ಹೇಳಿದ್ದೇವೆ. ಅಂದರೆ ಗೌರ್ಮೆಂಟ್ ನಿರ್ಧಾರ ತಗೋಬೇಕು ಅಂತಂದ್ರೆ ಏನು ಅರ್ಥ ಏನಂದ್ರೆ ಒಂದು ಅದ್ರ ಅಲೋ ಮಾಡುವಂಥದ್ದು ಅಂತ ಅವ್ರ ಡಿಸಿಷನ್ ತಗೋಬೇಕಂತನ ಅಲ್ಲ, ಏನು ನಿಮ್ಮ ಅರ್ಥ ಏನಂತ ನೀವು? ಅದನ್ನೇನಿರಲ್ಲ, ಸಕಾರಾತ್ಮಕವಾದ ನಿಲುವು ಇರಬೇಕು. ಸಕಾರಾತ್ಮಕ ಯಾವ ರೀತಿ ಇದೆ? ಯಾವುದೊಂದು ರೀತಿಯಿಂದ ಇರಲಿದೆ ಅಂದರೆ ಕೊಡದೇ ಇರ್ಬೋದು, ಅಲೋ ಮಾಡ್ಬೋದು, ಅವ್ರಿಗೆ ಬಿಟ್ಟದಂತನ? ಯಾವುದು? ಅಲೋ ಮಾಡಿ ಸರಿಯಾದ ತಟ್ಟಲಿ ಒಂದು ನಿರ್ಧಾರ ತಗೋಬೇಕಂತನ? ಇಡೀ ಊರವರು ಅಧಿಕಾರಿ ಎಲ್ಲರೂ ಕೂಡ ಸಂತೋಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅಲ್ಲೆಲ್ಲ ಸರ್ಕಾರದ ಮತ್ತು ಅಧಿಕಾರಿಗಳು. ಈಗ ಕೋಳಿ ಅಂಕದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಶಾಸಕರ ಮೇಲೆ ಎಫ್ಐಆರ್ ಕೂಡ ಆಗಿದೆ, ನಿಮ್ಮ ಒಪಿನಿಯನ್? ನೋಡಿ, ಸರ್ಕಾರದ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನನಗೆ ಸ್ಪೀಕರ್ ಆಗಿ ಎಲ್ಲ ಕೂಡ ಮಾತಾಡಲಿಕ್ಕೆ ಎಲ್ಲಂಥದ್ದು ಆಗೋದು ಕೂಡ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಇನ್ನೊಂದಿರ್ಬೋದು. ಸಂವಿಧಾನದ ಪೋಸ್ಟಲ್ಲಿ ಇದ್ದುಕೊಂಡು ಅದರ ಬಗ್ಗೆ ಬೆಚ್ಚ ಆಗಲಿಕ್ಕೆ ಆಗೋದು. ನಾನೆಷ್ಟು ಹೇಳೋದು, ಸರ್ಕಾರ ಅದನ್ನು ಬಗ್ಗೆ ಚರ್ಚಿಸಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಅರ್ಥ ಅರ್ಥ ಏನು? ಬೇರೆ ಎಲ್ಲ ವಿಷಯದಲ್ಲಿ ಮಾತಾಡ್ತೀರಿ, ಈ ವಿಷಯ ಬಂದಾಗ ನೀವು ಸಾಂವಿಧಾನಿಕ ಹುದ್ದೆ ಬಗ್ಗೆ ಮಾತಾಡ್ತೀರಿ. ಯಾವುದು? ಕರಾವಳಿಯ ಒಬ್ಬ ಜನಪ್ರತಿನಿಧಿಯಾಗಿ ಆ ಒಂದು ಕೋಳಿ ಅಂಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಾನು ಹೇಳಿದ್ದೇನಲ್ಲ, ಈಗ ನಾನು ಈ ಕರ್ನಾಟಕ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಶಾಸಕರೌದು ಇದರಲ್ಲಿ ಅಲ್ವಾ. ನಾನು ಶಾಸಕನಾಗಿದ್ದಿದ್ರೆ ಅಥವಾ ಸರ್ಕಾರದಲ್ಲಿ ನನ್ನ ಅಭಿಪ್ರಾಯ ಇತ್ತು, ಅದಕ್ಕೆ ಮಾಡ್ಬೋದಿತ್ತು. ಈ ಸ್ಥಾನದಲ್ಲಿ ಇದ್ದುಕೊಂಡು ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ನಾನು ಪಬ್ಲಿಕಲ್ಲಿ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಸಚಿವೆಯನ್ನು ಹೇಳಬೇಕಾ ಅದನ್ನು ನಾವು ಹೇಳಿದ್ದೇವೆ. ಅಂದರೆ ಗೌರ್ಮೆಂಟ್ ನಿರ್ಧಾರ ತಗೋಬೇಕು ಅಂತಂದ್ರೆ ಏನು ಅರ್ಥ ಏನಂದ್ರೆ ಒಂದು ಅದ್ರ ಅಲೋ ಮಾಡುವಂಥದ್ದು ಅಂತ ಅವ್ರ ಡಿಸಿಷನ್ ತಗೋಬೇಕಂತನ ಅಲ್ಲ, ಏನು ನಿಮ್ಮ ಅರ್ಥ ಏನಂತ ನೀವು? ಅದನ್ನೇನಿರಲ್ಲ, ಸಕಾರಾತ್ಮಕವಾದ ನಿಲುವು ಇರಬೇಕು. ಸಕಾರಾತ್ಮಕ ಯಾವ ರೀತಿ ಇದೆ? ಯಾವುದೊಂದು ರೀತಿಯಿಂದ ಇರಲಿದೆ. ಅಂದರೆ ಕೊಡದೇ ಇರ್ಬೋದು, ಅಲೋ ಮಾಡ್ಬೋದು, ಅವ್ರಿಗೆ ಬಿಟ್ಟದಂತನ? ಯಾವುದು? ಅಲೋ ಮಾಡಿ ಸರಿಯಾದ ತಟ್ಟಲಿ ಒಂದು ನಿರ್ಧಾರ ತಗೋಬೇಕಂತನ? ಇಡೀ ಊರವರು ಅಧಿಕಾರಿ ಎಲ್ಲರೂ ಕೂಡ ಸಂತೋಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅಲ್ಲೆಲ್ಲ ಸರ್ಕಾರದ ಮತ್ತು